ಅವರು ನಮ್ಮ ರಾಜ್ಯಾಧ್ಯಕ್ಷರು ಕಳೆದ 1.25 ವರ್ಷಗಳಿಂದ ಅವರು ಕೂಡ ಸಕ್ರಿಯವಾಗಿ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ನಿಯುಕ್ತಿಯನ್ನು ಮಾಡಿರುವಂಥದ್ದು ಕೇಂದ್ರದ ನಾಯಕರು. ಅವರ ನಿರ್ಧಾರಕ್ಕನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಆಚೆಗೆ ನನಗೆ ಬೇರೆ ಯಾವ ರಾಜಕಾರಣನೂ ನನಗೆ ಗೊತ್ತಿಲ್ಲ. ತಂಡ ಅಲ್ಲ ಇದು, ನಾವೆಲ್ಲ ಬಿಜೆಪಿ ಅವರೇ. ಬಿಜೆಪಿ ಒಂದು ನಿಮಿಷ, ಬಿಜೆಪಿ ಇಲ್ದಲೆ ಪ್ರತಾಪ್ ಸಿಂಹನಿಗೆ ಅಸ್ತಿತ್ವ ಇದೆಯಾ? ಬಿಜೆಪಿ ಬಿಟ್ಟರೆ ನಾನೊಬ್ಬ ರೈಟರ್ ಆಗಿದ್ದೆ ಅಷ್ಟೇ. ಅದು ಬಿಜೆಪಿಯೇ ನನ್ನ ಅಸ್ತಿತ್ವ. ಬಿಜೆಪಿಯ ಕಮಲದ ಅಡಿನಲ್ಲೇ ನಾನು 2 ಸಾರಿ ಗೆದ್ದು ಸಂಸದನಾಗಿರುವಂಥದ್ದು. ನಾನು ಏನೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ, ಅದಕ್ಕೆ ಅವಕಾಶವನ್ನು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದು ಬಿಜೆಪಿ. ನಾನು ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರ ಶ್ರೇಯಸ್ಸು ಪಕ್ಷಕ್ಕೆ ಸಲ್ಲಬೇಕಾದ್ದು ಪಕ್ಷದ ನಾಯಕತ್ವ. ರಾಜ್ಯಾಧ್ಯಕ್ಷರ ಜೊತೆ ನೀವು ಹೋರಾಟಕ್ಕೆ ಹೋಗಿಲ್ಲ? ಎಲ್ಲ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ. ರಾಜ್ಯಾಧ್ಯಕ್ಷರು ಕರೆದಂಥ ಸಭೆಗೆ ಹೋಗಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಬಂದು 2 ವರ್ಷ ತುಂಬಿತು. ಮೇ 20ನೇ ತಾರೀಕು, ಮೇ 19ಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾನು ಕೊಡಗಿಗೆ ಹೋಗಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಅವ್ರು ಮಾಡಿದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ. ಅವ್ರು ಮಾಡಿದಂಥ ಒಂದು ಯಶಸ್ವಿ ಮೈಸೂರು ಪಾದಯಾತ್ರೆ, ಮೈಸೂರು ಚಲೋ ಕಾರ್ಯಕ್ರಮ, ಮೂಡ ಹಗರಣದ ವಿರುದ್ಧ ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ನಾನು ಪಕ್ಷದ ಯಾವ ಕೆಲಸವನ್ನು ಯಾರು ಹೇಳಿದ್ರು ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇನ್ಯಾವುದೋ ಹುಬ್ಳಿಲಿ ಕೇಳ್ಬೋದು, ಇನ್ನೊಂದು ಕಡೆ ಧಾರವಾಡದಲ್ಲಿ ಕೇಳ್ಬೋದು, ಇನ್ನು ಎಲ್ಲೇ ಕೇಳಿದ್ರು ಕೂಡ ಪಕ್ಷದ ಯಾವುದೇ ವಿಚಾರಗಳಿರ್ಬೋದು ಆ ವಿಚಾರಗಳ ಜೊತೆ ನಾನು ಇರ್ತೀನಿ. ಗಣೇಶೋತ್ಸವದ ಬಗ್ಗೆನೂ ಕೂಡ ಎಲ್ಲ ಕಡೆ ಹೋಗಿ ಕೇಸು ಹಾಕ್ಸ್ಕೊಂಡಿದ್ದೀನಿ. ಇದೇ ದಾವಣಗೆರೆ ಬಂದಿದೆ. ಇದು ನೀವು ಗುಂಪಂತಲ್ಲ. ನಾನು ನಾಳೆ ಬೆಳಗ್ಗೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಅವ್ರ ಮದುವೆ ಕರೀತಾನೆ, ಅವನ ಮನೆಗೂ ಹೋಗ್ತೀನಿ. ನಾನು ಎಲ್ಲ ಕಡೆಗೆ ಹೋಗ್ತೀನಿ. ನಾಳೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಕರೆ ಕೊಡುವ ಹೋರಾಟಕ್ಕೆ ಹೋಗ್ತೀನಿ. ಬಿಜೆಪಿ ಯಾವುದೇ ಲೀಡರ್ಗಳು ಕೂಡ ಇನ್ನಿಂದ ಇದ್ರ ಬಗ್ಗೆ ಮಾತಾಡು ಅಂತ ಹೇಳಿದ್ರೆ ಹೋಗ್ತೀನಿ. ಪಕ್ಷದ ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿರುವಂಥವ್ರು, ಪಕ್ಷಕ್ಕೆ ನಾವು ತಲೆಬಾಗುವಂಥವ್ರು, ಪಕ್ಷದಂದು ಮೀರಿದಂಥವ್ರು ನಾವು ಯಾರು ಅಲ್ಲ. ಪಕ್ಷದ ಅಡಿಯಾಳುಗಳು ನಾವೆಲ್ಲ. ರಸ್ತೆ ಬೇಕನ್ನೋ ರೀತಿ ಅವರು ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂಥದ್ದು ಒಂದು ರೀತಿ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವರ್ಲ್ಡ್ ರಿನೌಂಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು 2023 ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣಯ್ಯ 200 ಯೂನಿಟ್ ಫ್ರೀ, ಮದಪ್ಪ ನಿನ್ನೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಕಣಯ್ಯ, ಎಲ್ಲರಿಗೂ ಕೂಡ ಬಸ್ ಸೇವೆ ಉಚಿತ, ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಯಾರ್ಯಾರಿದ್ದೀರಿ ನೀವು ಎಲ್ಲ ಗ್ರಾಜ್ಯುಯೇಟ್ಸ್ ಇದ್ದೀರಿ, ನಿಮ್ಮೆಲ್ರಿಗೂ 3000 ರೂಪಾಯಿ ಯೋನಿದಿನ ಕೊಡ್ತೀವಿ, ಇದು 10 kg ಅಕ್ಕಿನ ಕೊಡ್ತೀವಿ, ಪುಕ್ಕಟ ಕೊಡ್ತೀವಿ ಅಂತ ನೀವು ಹೇಳುವಾಗ, ನೀವು ಅಕ್ಕಿ ತೊಗೊಂಡ್ರೆ 2000 ರೂಪಾಯಿ ತೊಗೊಂಡ್ರೆ 3000 ರೂಪಾಯಿ ತೊಗೊಂಡ್ರೆ ಬಸ್ಸಲ್ಲಿ ಫ್ರೀ ಆಗೋದ್ರೆ ನಿಮಗೆ ರೋಡ್ ಮಾಡಲ್ಲ, ರೋಡಿಗೆ ಟಾರ್ ಹಾಕಲ್ಲ, ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದೂ ಕೂಡ ಕೊಡಲ್ಲ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲ್ಲ, ನಿಮ್ಮ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತೀವಿ ಉಳಿದವರಿಗೆ, ನಿಮ್ಮ ಚಾಪಕ್ಕಾಗದ ಬೆಲೆಯನ್ನು ಜಾಸ್ತಿ ಮಾಡ್ತೀವಿ, ಸತ್ತೋರ್ದು ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ, ಪಾಣಿ ಪಟ್ಟದದು ಅದನ್ನು ಜಾಸ್ತಿ ಮಾಡ್ತೀವಿ, ಮುದ್ರಾಂಕ ಬೆಲೆನ ಜಾಸ್ತಿ ಮಾಡ್ತೀವಿ, ನಂತರ ಪೆಟ್ರೋಲ್ ಡೀಸೆಲ್ದು ಸ್ಟೇಟ್ದು ಏನು ಎಕ್ಸೈಸ್ ಡ್ಯೂಟಿ ಆಗ್ತಾರಲ್ಲ ಅದನ್ನು ಜಾಸ್ತಿ ಮಾಡ್ತೀವಿ, ಎಲ್ಲದ್ರ ಮೇಲೆ ಬರೆ ಎಳಿತೀವಿ. ಇದನ್ನು ನಿಮಗೆ ಬೇಕು ಅಂದರೆ ಅಂತ ನೀವು ಹೇಳಿದ್ರ ಸರ್. ಅವತ್ತು ಎಲ್ಲದೂ ಫ್ರೀ, ಕಾಕಾ ಪಾಟೀಲಂಗೆ ಫ್ರೀ, ಮಾದೇವಪ್ಪನೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ ಅಂತ ನೀವು ಹೇಳಿದ್ರಲ್ವ ಸಿದ್ದರಾಮಯ್ಯ ಸಾಹೇಬ್ರೆ. ಈಗ ಯಾಕೆ ಈ ಮಾತನ್ನು ತಿರುಚುತ್ತಾ ಇದ್ದೀರಿ ನೀವು? ಫ್ರೀ ಕೊಡ್ತೀನಿ ಅಂದಮೇಲೆ ನೀವು ಅದಕ್ಕಿಂತ ಮೊದಲು 13 ಬಜೆಟ್ ಮಂಡಿಸಿದ್ರಿ. ನೀವು ಮನಮೋಹನ್ ಸಿಂಗ್ಗಿಂತಲೂ ಒಳ್ಳೆ ಎಕನಾಮಿಸ್ಟ್ ಅಂತ ಜನ ಅಂದ್ಕೊಂಡು ಓಟ್ ಹಾಕಿ 135 + 1 136 ಸೀಟ್ ಆ ಸಂದರ್ಭದಲ್ಲಿ ಕೊಟ್ಟಾದ್ಮೇಲೆ ನೀವು ಮಾತಿ ತಕ್ಕಂಗೆ ನಡ್ಕೊಳ್ಬೇಕಲ್ಲ. ಚನ್ನಪಟ್ಟಣ ಚುನಾವಣೆ ಆದ ನಂತರ ಹೆಚ್ಚು ಕಡಿಮೆ 11 ತಿಂಗಳಾಯಿತು, ಯಾರಿಗೂ 2000 ರೂಪಾಯಿ ಬರಲೇ ಇಲ್ಲ, ಅಕ್ಕಿ ಬರಲೇ ಇಲ್ಲ. ಆ ಎಸ್ಕಾಮ್ಗಳಂತೂ ಮುಚ್ಚಿ ಹೋಗ್ತಿದ್ದಾವೆ. ಇವತ್ತು ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ ಅವರಿಗೆ ಗ್ರಾಚ್ಯುಟಿ PF ಉದ್ಯೋಗಿಗಳದ್ದು ಅದನ್ನು ಕೂಡ ಗ್ರಾಹಕರಿಂದ ವಸೂಲಿ ಮಾಡುವಂಥದ್ದು ಬರ್ತಾ ಇದೆ. ಇನ್ನು ಸ್ವಲ್ಪ ದಿನಕ್ಕೆ ಸಂಬಳನೂ ಅವರ ಹತ್ರನೇ ವಸೂಲಿ ಮಾಡಿಬಿಡ್ತಾರೆ. ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. BR ಪಾಟೀಲರು ಪಾಪ ಅವ್ರ ಕಷ್ಟದಲ್ಲಿ ಅಂದರೆ ಇವತ್ತು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ಸರ್ ಇದನ್ನು ಜನ ಕೇಳ್ಕೊಳ್ಬೇಡಿ. ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ ಸಿದ್ದರಾಮಯ್ಯನವ್ರಿಗೆ ದಯವಿಟ್ಟು ಹೇಳಿ ಸರ್. ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನು ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ BJP RSS ಬೈತೀರಿ, ಜೊತೆ ಪ್ರತಾಪ್ ಸಿಂಹನ್ನೂ ದಿನಾನೂ ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು. ಇಂದಿಂದ ಏಜೆನ್ಸಿಗಳು ಮಾಡಿದ್ರಿ, ನಿಮ್ಮ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ, ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರಿಲ್ಲ ಸರ್. ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದರೆ ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್. ನೀವು ಬೈದು ಖುಷಿ ಪಡಿ. ಆದರೆ ನಾನು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಇಲ್ಲಿ ಬಂದಿರೋನಾಗಿ ನಾನು ಕೇಳ್ಕೊಳ್ಳೋಂಥದ್ದು ಸರ್, ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಕಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಸರ್ ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದಲ್ಲೂ ಕೂಡ ಕಾಮೆಡ್ಕೆ ಮತ್ತು CET ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗ್ನ ಅಂದರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷವೂ ಕೂಡ ಗ್ರಾಜುಯೇಟ್ಸು ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಸರ್ ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಅನ್ನೋದ್ರೆ ಈ ಆರ್ಟ್ಸ್ ಓದಿದವರ ಥರ ಪರಿಸ್ಥಿತಿ ಬಂದೋಗಿದೆ ಸರ್. ಯಾವುದೋ ಜನಪ್ರತಿನಿಧಿ ಮನೆ ಎದುರುಗಡೆ CV ಹಿಡ್ಕೊಂಡು ಬಂದವರ ಅವ್ರ ರೆಸ್ಯೂಮೆ ಹಿಡ್ಕೊಂಡು ಬಂದು ಸಾರ್ ಎಲ್ಲರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸಿ ಅನ್ನೋ ಸ್ಥಿತಿ ಬಂದೋಗಿದೆ ಸರ್. ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್. ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ.